ನಗರ ವಿಕಾಸ ಯೋಜನೆಯ 125 ಕೋಟಿಯ ಕಾಮಗಾರಿಯಲ್ಲಿ ಎಂಎಲ್ಎಯಿಂದ ಶಿಷ್ಟಾಚಾರ ಉಲ್ಲಂಘನೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಮಾಜಿ ಸದಸ್ಯರುಗಳಿಂದ ನಗರ ವಿಕಾಸ ಯೋಜನೆಯ 125 ಕೋಟಿಯ ಕಾಮಗಾರಿಯನ್ನು ಶಿಷ್ಟಾಚಾರ ಉಲ್ಲಂಘಿಸಿ ಚಾಲನೆ ನೀಡುತ್ತಿರುವ ಕುರಿತು ಏಪ್ರಿಲ್ 10, 2026 ಬೆಳ್ಳಗ್ಗೆ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. 125 ಕೋಟಿ ರೂಪಾಯಿಯ ನಗರ ವಿಕಾಸ ಯೋಜನೆಯ ಶಿವಮೊಗ್ಗ ನಗರದ 35 ವಾರ್ಡ್ಗಳಿಗೂ ಅನುಮೋದನೆಯಾಗಿದ್ದು, ನಗರ ವಿಕಾಸ ಯೋಜನೆ ಕಾಮಗಾರಿ ಅಡಿಯಲ್ಲಿ ಬಹಳಷ್ಟು ವಾರ್ಡ್ಗಳ ರಸ್ತೆ, ಒಳಚರಂಡಿ ಈ ರೀತಿಯ ಅನೇಕ ಕಾಮಗಾರಿಗಳು ಈ ಯೋಜನೆಯಡಿಯಲ್ಲಿ ಕೈಗೊಳ್ಳಲಾಗಿದ್ದು, ಆದ್ದರಿಂದ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಈ ನಗರ ವಿಕಾಸ ಯೋಜನೆಯ ಅಧ್ಯಕ್ಷರಾಗಿರುವುದರಿಂದ ಈ ಯೋಜನೆಯ ಚಾಲನೆಯು ಮಾನ್ಯ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಹಾಗೂ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ರವರ ನೇತೃತ್ವದಲ್ಲಿ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶಿವಮೊಗ್ಗ ನಗರದಲ್ಲಿ ಏನೇನು ಸುಮಾರು 9 ವಾರ್ಡ್ ಏನು ಸ್ಮಾರ್ಟ್ ಸಿಟಿಯಿಂದ ಏನು ಡೆವಲಪ್ ಆಗಿದೆ ಆ ವಾರ್ಡ್ಗಳಲ್ಲಿ ಭಾಗಶಃ ಮಾತ್ರ ಮಾಡಬಹುದು. ಇನ್ನು ಎಲ್ಲ ವಾರ್ಡ್ಗಳಲ್ಲೂ ಕೂಡ ಸುಮಾರು 2 ಕೋಟಿ 3 ಕೋಟಿ 4 ಕೋಟಿ 5 ಕೋಟಿ ರೂಪಾಯಿ ವರ್ಗನ ಕೊಟ್ಟಿದೆ. ಆದರೆ ಇದಕ್ಕೆ ಅಧ್ಯಕ್ಷ ಯಾರು ಅಂತ ಹೇಳಿದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಇದಕ್ಕೆ ಅಧ್ಯಕ್ಷರು. ಅವರನ್ನ ಕರೆದು ಇನಾಗ್ರೇಷನ್ ಮಾಡಿದರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಏಕಾಏಕಿ ಹೋಗೋದು, ವಾರ್ಡ್ಗಳಲ್ಲಿ ಇನಾಗ್ರೇಷನ್ ಮಾಡೋದು, ಮೊನ್ನೆ ಗಾಡಿಕೊಪ್ಪ ವಾರ್ಡಲ್ಲಿ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲು ಇದನ್ನ ಈ ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಎಲ್ಲಿ ಕಲ್ತರು ಅಂದರೆ ಇವರು ಗುರುಗಳಾಗಿರ್ತಕ್ಕಂಥ ಈಶ್ವರಪ್ಪನವರು ಕೂಡ ಇದೇ ರೀತಿ ಕೆಲಸ ಮಾಡ್ಕೊತ ಬಂದರು. ಅದನ್ನ ಚನ್ನಬಸಪ್ಪನವರು ಅದೇ ರೀತಿ ಈ ಕೆಲಸವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಅದು ಇದು ಒಂದು ಅಂಶ. ಆದರೆ ಇದು ನಗರದ ಜನತೆಗೆ ಗೊತ್ತಾಗಬೇಕು ಏನು ಅಂತ ಹೇಳಿದ್ರೆ 125 ಕೋಟಿ ಸರ್ಕಾರದಿಂದ ಬಂದಿರತಕ್ಕಂಥದ್ದು 5 ವರ್ಷದ ಕಾಮಗಾರಿ ಇದೆ. ಸೊ ಎಲ್ಲ ವಾರ್ಡಲ್ಲೂ ಒಂದಲ್ಲ ಒಂದು ಕೆಲಸಕ್ಕೆ ಇಲ್ಲಿ ಹಾಕಿರ್ತಕ್ಕಂಥದ್ದಿದೆ. ಆದರೆ ಇವ್ರೇನು ಮಾಡ್ತಾರೆ, ಶಾಸಕರು ಹೋಗ್ಬಿಟ್ಟು ನನ್ನ ಫಂಡು ಅಥವಾ ನಾನು ಮಾಡ್ತಾ ಇದ್ದೀನಿ ಕೆಲಸ ಅನ್ನೋದು ಕಾರ್ಪೊರೇಷನ್ ಇದ್ದಂಥವ್ರು ಯಾವ ಅಧಿಕಾರಿಗಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಕಾರ್ಯಕರ್ತರು ಕರ್ಕೊಂಡೋಗಿ ಉದ್ಘಾಟನೆ ಮಾಡ್ತಿದ್ದಾರೆ. ನಮಗೂ ಕನ್ಸರ್ನ್ ಇದೆ, ಇನ್ನು 2 ತಿಂಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗ್ತದೆ, ಜೂನ್ ಅನ್ನೋದು ಮಲೆನಾಡು ಭಾಗದಲ್ಲಿ. ಹಾಗಾಗಿ ನಾನು ತಮ್ಮ ಮುಖಾಂತರ ನೆನ್ನೆ ಡಿ ಸಿ ಅವರು ಕೂಡ ಮಾತಾಡಿದ್ವಿ. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಮಾಜಿ ಕಾರ್ಪೊರೇಟರ್ಗಳು ಕೂಡ ಇದ್ದಾರೆ. ಸೊ ನಮ್ಮೆಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಕೂಡ ತಮಗೆ ಒತ್ತಾಯ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ಇದಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವ್ರನ್ನು ಹಾಗೂ ನಮ್ಮ UD ಮಿನಿಸ್ಟರ್, ಯಾಕಂತ ಹೇಳಿದ್ರೆ 125 ಕೋಟಿ ಸಾಮಾನ್ಯ ಹಣ ಅಲ್ಲ, ಇದು ಬಹಳ ದೊಡ್ಡ ಹಣ. ಅವರಿಬ್ಬರನ್ನು ಕರೆಸಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಸಬೇಕು. ಜೊತೆಯಾಗಿ ಶಿವಮೊಗ್ಗ ನಗರದಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಟೆಂಡರ್ ಆಗಿದೆ ಅನ್ನೋದನ್ನು ಕೂಡ ಒಂದು ಲೋಕಲ್ ಪೇಪರಲ್ಲಿ ಕೂಡ ನಿಮ್ಮ ಕಚೇರಿಯಿಂದ ಇದನ್ನ ಹೇಳಿಕೆಯನ್ನು ಕೂಡ ಹೋಗಬೇಕು. ಈಗ 1ನೇ ವಾರ್ಡು 2ನೇ ವಾರ್ಡು 3ನೇ ವಾರ್ಡು ಯಾವ್ಯಾವ ವಾರ್ಡಲ್ಲಿ ಎಷ್ಟೆಷ್ಟು ಕಾಮಗಾರಿ ಆಗ್ತಾ ಇದೆ, ಎಷ್ಟೆಷ್ಟು ಕಾಮಗಾರಿ ತೊಗೊಂಡಿದ್ದಾರೆ, ಬಹಳ ಮುಖ್ಯವಾಗಿ ಡ್ರೈನೇಜಿಗೆ ತೊಗೊಂಡಿದ್ದಾರೆ, ಬಹಳ ಮುಖ್ಯವಾಗಿ ರಸ್ತೆಗೆ ತೊಗೊಂಡಿದ್ದಾರೆ. ಬಹಳ ಜನದ್ದು ಕೂಗು ಕೂಡ ಇತ್ತು, ಏನಂತ ಹೇಳಿದ್ರೆ ರಸ್ತೆ ಡ್ರೈನೇಜಿಗೆಲ್ಲ ಕೊಡ್ತಾ ಇಲ್ಲ ಅಂತದನ್ನು ಕೂಡ ಹೇಳೋದು. ಬಹಳಷ್ಟು ಜನ ನಮಗೆ ಸರ್ಕಾರದ ವಿರುದ್ಧ ಮಾತಾಡೋದು ಉಂಟು, ಗ್ಯಾರಂಟಿಗೆ ಹಣ ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ಗೆ ಹಣ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಇದೇ ಶಾಸಕರೇ ಮಾತಾಡಿದ್ರೆ ಬೇಕಾದಷ್ಟಲ್ಲ. ಆದರೆ ಇದೇ ಶಾಸಕರೇ ಈ ಒಂದು ಸರ್ಕಾರದಿಂದ ಪ್ರತಿ ಯಾವುದೇ ಸರ್ಕಾರ ಬಂದರೂ 5 ವರ್ಷಕ್ಕೋಸ್ಕರ 125 ಕೋಟಿ ಬರ್ತದೆ. ಇದನ್ನು ಏಕಾಏಕಿ ಉದ್ಘಾಟನೆ ಮಾಡಿ ಒಂದು ಲೆಕ್ಕಾಚಾರದಲ್ಲಿ ವಿಧಾನಸೌಧದಲ್ಲಿ ಹೇಳ್ಬೇಕಾದ್ರೆ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಂತದ್ದು, ಗ್ಯಾರಂಟಿ ಇದು ಹಣವನ್ನು ಕೊಡ್ತಿರೋದು ಯಾರಿಗೆ? ಇದೇ ಶಿವಮೊಗ್ಗದಲ್ಲಿ ಇರತಕ್ಕಂಥ ಜನತೆಗೆ ಕೊಡ್ತಾ ಇದ್ದಾರೆ, ಜಾತ್ಯತೀತವಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಈ ಒಂದು ಕಾಮಗಾರಿಯನ್ನು ಕೂಡ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಜನಕ್ಕೆ ಕೂಡ ಕೊಡ್ತಾ ಇರೋದು. ಹಾಗಾಗಿ ಶಾಸಕರು ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಬಿಟ್ಟು ಈ ಒಂದು ಉದ್ಘಾಟನೆ ಮಾಡೋದನ್ನು ಕೂಡ ನಿಲ್ಲಿಸಿ ತಾವು ಕೂಡ ತಮ್ಮ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನ ಹಾದಿ ತುಳಿಬೇಡಿ. ದಯವಿಟ್ಟು ನೀವು ಕೂಡ ಒಂದು ರೀತಿಯಲ್ಲಿ ನಗರಸಭಾ ಅಧ್ಯಕ್ಷರಾಗಿ ಬಂದಿರಿ, ನೀವು ಡೆಪ್ಟಿ ಮೇಯರ್ ಆಗಿ ಕೆಲಸ ಮಾಡಿದಿರಿ, ಆಡಳಿತ ಪಕ್ಷ ನಾಯಕರಾಗಿ ಕೆಲಸ ಮಾಡಿದಿರಿ. ಹಾಗಾಗಿ ಈ ಶಿಷ್ಟಾಚಾರಕ್ಕೆ ಒಳಪಡಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಮಧು ಬಂಗಾರಪ್ಪನವ್ರನ್ನ ಹಾಗೂ UD ಮಿನಿಸ್ಟರ್ನ ಕರೆಸ್ಬಿಟ್ಟು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಸಬೇಕು, ತತ್ಕ್ಷಣ ಆಗಬೇಕು ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಒತ್ತಾಯ. ಹಾಗೂ ತಮ್ಮ ಮುಖಾಂತರ ಇನ್ನೊಂದು ಕೇಳೋದಂದ್ರೆ ಶಾಸಕರು ಇದನ್ನ ಮಾಡೋದನ್ನ ಬಿಟ್ಬಿಟ್ಟು ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡೋದನ್ನ ಬಿಟ್ಟು ಶಿಷ್ಟಾಚಾರನ ಪಾಲನೆ ಮಾಡ್ರಿ ಅನ್ನೋದು ತಮ್ಮ ಪ್ರೈವೇಟ್ ಲೇಔಟ್ಗಳಿಗೆಲ್ಲ ಕಾಮಗಾರಿಯನ್ನು ಆಗ್ತಾರೆ. ಯಾವ ಕಾಮಗಾರಿಗಳು ಇಂದ ಉದ್ಘಾಟನೆ ಆಗ್ಬಾರ್ದು ಸರ್, ಶಿಷ್ಟಾಚಾರ ಬಿಟ್ಟು ಎಲ್ಲ ಮಂತ್ರಿಗಳನ್ನ ಮನವಿ ಕೂಡ ಉದ್ದೇಶ ಪ್ರೈವೇಟ್ ಲೇಔಟ್ಗೆಲ್ಲ ಅವರ ಸ್ನೇಹಿತರ ಲೇಔಟ್ಗೆಲ್ಲ ಹಾಕೊಂಡಿರೋದು. ನಿನ್ನೆ ಇಲ್ಲ ಸಾಧ್ಯ ಇಲ್ಲ, ಯಾಕಂದ್ರೆ ನಿನ್ನೆ ಮದುವೆ
ಇಲ್ಲ